ಪೈಲಟ್ಗೆ ಮೊದಲೇ ತಾಂತ್ರಿಕ ದೋಷದ ಅರಿವಿತ್ತ? ಲ್ಯಾಂಡಿಂಗ್ ಮಾಡೋದಕ್ಕೆ ಆಗದೆ ಪೈಲಟ್ಗೆ ಟೆನ್ಷನ್ ಶುರುವಾಯ್ತಾ ಅಂತ. ಮಂಜಿನಿಂದ ಲ್ಯಾಂಡಿಂಗ್ ಮಾಡೋದಕ್ಕೆ ಸಾಧ್ಯವಾಗದೆ ಪರದಾಡಿದ್ರ ಗೊತ್ತಿಲ್ಲ. ತಕ್ಷಣ ATS ಸಂಪರ್ಕಿಸಿದಂತಹ ಪವಾರ್ ಫ್ಲೈಟ್ ಈ ಪೈಲಟ್ ATS ನಿಂದ ಯಾವುದೇ ಪ್ರತಿಕ್ರಿಯೆ ಸಿಗದ ಹಿನ್ನೆಲೆ, ಜೊತೆಗೆ ಏರ್ ರೂಟ್ ಕೂಡ ಸ್ಪಷ್ಟವಾಗಿ ಗೋಚರ ಆಗೋದಿಲ್ಲ. ನಂತರ ಮತ್ತೆ ಬಾನಿಗೆ ಹಾರಿದಂತಹ ಪವಾರ್ ಇದ್ದಂತಹ ಜೆಟ್ ಅನ್ನೋದು ಗೊತ್ತಾಗ್ತಾ ಇದೆ. ರನ್ವೇನಿಂದ ಸ್ವಲ್ಪ ದೂರಕ್ಕೆ ಹಾರಿದ್ದಂತಹ ವಿಮಾನ ನಂತರ ತುರ್ತು ಭೂಸ್ಪರ್ಶ ವೇಳೆ ವಿಮಾನ ಪತನ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಈ ತಾಂತ್ರಿಕ ದೋಷ ಆಗಿದೆ ಅಂತ ಹೇಳಿ ಪೈಲಟ್ ಶಾಂಭವಿಗೆ ಗೊತ್ತಾಗಿತ್ತಾ, ಅರಿವಾಗಿತ್ತಾ, ಅವ್ರ ಗಮನಕ್ಕೆ ಬಂದಿತ್ತಾ? ಹಾಗಾಗಿ ಸ್ವಲ್ಪ ಟೆನ್ಷನ್ ಒಳಗಾಗಿದ್ರ? ಮಂಜಿನಿಂದ ಲ್ಯಾಂಡಿಂಗ್ ಮಾಡೋದಕ್ಕೆ ಸಾಧ್ಯ ಆಗದೆ ಅವರು ಪರದಾಟವನ್ನ ಪಟ್ರ? ATSಗೆ ಸಂಪರ್ಕ ಮಾಡೋದಕ್ಕೆ ಶಾಂಭವಿ ಅವರು ಪ್ರಯತ್ನವನ್ನ ಕೂಡ ಪಟ್ಟಿದ್ದಾರೆ. ಬಟ್ ಆದ್ರೆ ಯಾರು ಅಲ್ಲಿಂದ ರಿಯಾಕ್ಟ್ ಮಾಡಿಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಸೊ ಹಾಗಾಗಿ ಮತ್ತೆ ಟೇಕ್ ಆಫ್ ಮಾಡೋದಕ್ಕೆ ಪ್ರಯತ್ನವನ್ನ ಪಟ್ಟಿದ್ದಾರೆ. ಬಟ್ ಆದ್ರೆ ಅದು ಸಾಧ್ಯವಾಗಿಲ್ಲ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಸಹಜವಾಗಿಯೇ ಈ ರೀತಿಯಾದಂತಹ ಟೆನ್ಷನ್ ಆಗೇ ಆಗುತ್ತೆ. ಯಾರೇ ಇದ್ರೂ ಆ ಸ್ಥಳದಲ್ಲಿ ಕಂಟ್ರೋಲ್ ತೆಗೆದುಕೊಳ್ಳೋದಕ್ಕೆ ಪ್ರಯತ್ನಗಳನ್ನ ಕೂಡ ಮಾಡಿರ್ತಾರೆ ಪೈಲಟ್ಗಳು. ಬಟ್ ಅದು ನಿಜಕ್ಕೂ ಕೂಡ ಕಂಟ್ರೋಲ್ಗೆ ಯಾವಾಗ ಸಿಗೋದಿಲ್ವೋ ಆಗ ಕೈ ಚೆಲ್ಬಿಡ್ತಾರೆ, ಏನೂ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಹೇಳಿ. ಬಟ್ ಆದರೆ ಇಲ್ಲಿ ಅದು ಆ ರೀತಿ ಆದಂತೆ ಕಾಣಿಸ್ತಾ ಇಲ್ಲ. ಬಟ್ ಪ್ರಯತ್ನವನ್ನು ಪಟ್ಟಿದ್ದಾರೆ ಅನ್ನೋದು ನಮಗೆ ಮೇಲ್ನೋಟಕ್ಕೆ ಕಾಣಸಿಗ್ತಾ ಇದೆ. ಬಟ್ ಈ ಒಂದು ಹವಾಮಾನ ವೈಪರೀತ್ಯದಾಗಿ ಮುಂದೆ ಏನಿದೆ ಏನಿಲ್ಲ ಅನ್ನೋದು ಕಾಣಿಸ್ತಾ ಇರಲಿಲ್ಲ ಅವರಿಗೆ ಅನ್ನೋದು ಸಿಗ್ತಾ ಇರುವಂತಹ ಮಾಹಿತಿ. ಈ ATS ಅವರನ್ನು ಕೂಡ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಪ್ರಯತ್ನವನ್ನು ಕೂಡ ಪಟ್ಟಿದ್ದಾರೆ. ಬಟ್ ಆದರೆ ಅದು ಸಾಧ್ಯವಾಗಿಲ್ಲ. ATS ಕಡೆಯಿಂದ ಯಾವುದೇ ರಿಯಾಕ್ಷನ್ ಅಥವಾ ಉತ್ತರ ಸಿಕ್ಕಿಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಮತ್ತು ಈ ರೀತಿಯಾಗಿ ಹವಾಮಾನ ವೈಪರೀತ್ಯದಿಂದಾಗಿ ದಾರಿ ಕಾಣಿಸ್ಲಿಲ್ಲ ಅಥವಾ ಮುಂದೆ ಏನೂ ಕಾಣಿಸ್ತಾ ಇಲ್ಲ ಅನ್ನೋದೇ ಆದರೆ ಅದನ್ನು ಯಾವ ರೀತಿಯಾಗಿ ಹ್ಯಾಂಡಲ್ ಮಾಡಬೇಕು, ಯಾವ ರೀತಿಯಾಗಿ ಹ್ಯಾಂಡಲ್ ಮಾಡಿದ್ರೆ ಸುರಕ್ಷಿತವಾಗಿ ನಾವು ಲ್ಯಾಂಡ್ ಆಗಬಹುದು ಅನ್ನೋದು ಚಾಕಚಕ್ಯತೆ ಇತ್ತಾ ಇಲ್ವಾ, ಶಾಂಭವಿಯವರಿಗೆ ಅದರ ಅನುಭವ ಇತ್ತಾ ಇಲ್ವಾ ಅನ್ನೋದು ಕೂಡ ಪ್ರಶ್ನೆಯಾಗತ್ತೆ. ಈ ರೀತಿಯಾದಂತಹ ಸನ್ನಿವೇಶಗಳನ್ನು ಈ ಹಿಂದೆ ಅವರು ಎದುರಿಸಿದ್ರ ಇಲ್ವಾ, ಆ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಅವರು ತಮ್ಮ ಚಾಣಾಕ್ಷತನ ಅಥವಾ ತಮ್ಮ ಬುದ್ಧಿಯನ್ನು ಉಪಯೋಗಿಸಿ ಲ್ಯಾಂಡ್ ಮಾಡುವಂತಹ ಕೆಲಸಕ್ಕೆ ಮುಂದಾಗ್ತಾ ಇದ್ರು ಅನ್ನೋದು ಪ್ರಶ್ನೆ. ಬಟ್ ATS ರಿಯಾಕ್ಟ್ ಮಾಡದೇ ಇರುವಂತಹ ಹಿನ್ನೆಲೆಯಲ್ಲಿ, ಕಂಟ್ರೋಲ್ಗೆ ಸಿಗದ ಹಿನ್ನೆಲೆಯಲ್ಲಿ ವಿಮಾನ ಪತನ ಆಗಿದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ವಿಮಾನ ಕೆಳಗೆ ಬಿದ್ದು ಪೆಟ್ಟಾಗಿದ್ದರೂ ಕೂಡ ಏನೂ ಆಗ್ತಾ ಇರಲಿಲ್ಲ. ಬಟ್ ಆದರೆ ಇಲ್ಲಿ ಕಂಪ್ಲೀಟ್ ಆಗಿ ಸುಟ್ಟು ಕರಕಲಾಗಿದೆ. ಎಂಜಿನ್ಗೂ ಕೂಡ ಸಮಸ್ಯೆ ಆದಂತೆ ಕಾಣಿಸ್ತಾ ಇದೆ. ಪೆಟ್ರೋಲ್ ಟ್ಯಾಂಕ್ಗೂ ಕೂಡ ಈ ಬಿದ್ದ ತಕ್ಷಣ ಬೆಂಕಿ ಹೊತ್ಕೊಂಡಂತೆ ಕಾಣಿಸ್ತಾ ಇದೆ. ಪೆಟ್ರೋಲ್ ಟ್ಯಾಂಕ್ ಏನು 1 ಲೀಟ್ರ್ 2 ಲೀಟ್ರ್ ಇರಲ್ಲ, ಸಾಕಷ್ಟು ಲೀಟ್ರ್ ಇರುತ್ತೆ ಅಲ್ಲಿ. ಸೊ ಹಾಗಾಗಿ ಇಷ್ಟು ಲೀಟ್ರ್ ಕೆಪಾಸಿಟಿ ಅಂತ ಇರುತ್ತೆ. ಯಾವಾಗಲೂ ಒಂದು ಟ್ಯಾಂಕನ್ನು ಫುಲ್ ಮಾಡಿಕೊಂಡೇ ಇರ್ತಾರೆ. ಎಲ್ಲಾದರೂ ಟೇಕ್ ಆಫ್ ಮಾಡ್ಕೊಳ್ಳೋಕೆ ಮುಂಚೆ, ಎಲ್ಲಾದರೂ ಹೋಗೋದಕ್ಕೆ ಮುಂಚೆ ಫುಲ್ ಇರುತ್ತೆ. ಸೊ ಎಲ್ಲ ಪರಿಶೀಲನೆಯನ್ನು ಮಾಡಿರ್ತಾರೆ. ಟೆಕ್ನಿಕಲಿ ಏನಾದರೂ ಸಮಸ್ಯೆ ಇದೆಯಾ ಇಲ್ವಾ, ಈ ರೀತಿಯಾದಂತಹ ಪರಿಶೀಲನೆಗಳನ್ನು ಕೂಡ ನಡೆಸಿರ್ತಾರೆ. ಬಟ್ ಆದರೆ ಎಲ್ಲ ಪರಿಶೀಲನೆಯನ್ನು ಕೂಡ ನಡೆಸಲಾಗಿತ್ತು, ಯಾವುದೇ ಸಮಸ್ಯೆಗಳು ಇರಲಿಲ್ಲ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಆದರೆ ಹವಾಮಾನ ವೈಪರೀತ್ಯದಿಂದಾಗಿ ಮುಂದೆ ಏನಾಗ್ತಿದೆ, ಏನು ಹೋಗ್ತಿದೆ, ಏನು ಬಿಡ್ತಿದ್ದೀವಿ, ನಾವು ಎಲ್ಲಿದ್ದೀವಿ, ಏನೂ ಕೂಡ ದಾರಿ ಕಾಣೋದಕ್ಕೆ ಸಿಕ್ಕಿಲ್ಲ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಪೈಲಟ್ ಶಾಂಭವಿ ಅವರು ATSಗೆ ಕಾಂಟ್ಯಾಕ್ಟ್ ಮಾಡುವಂತಹ ಪ್ರಯತ್ನವನ್ನು ಕೂಡ ಮಾಡಿದ್ದಾರೆ. ಬಟ್ ಆದರೆ ಯಾವುದೇ ರೀತಿಯಾದಂತಹ ರೆಸ್ಪಾಂಡ್ ಸಿಕ್ಕಿಲ್ಲ ಅನ್ನುವಂತಹ ಮಾಹಿತಿ ಸದ್ಯಕ್ಕೆ ಸಿಗ್ತಾ ಇದೆ. ಬಟ್ ಆದರೆ ಕಾದು ನೋಡಬೇಕು ಏನಾಗಿತ್ತು, ಬ್ಲ್ಯಾಕ್ ಬಾಕ್ಸ್ನಲ್ಲಿ ಏನು ರೆಕಾರ್ಡ್ ಆಗಿರುತ್ತೆ, ಬ್ಲ್ಯಾಕ್ ಬಾಕ್ಸ್ ಇನ್ನೂ ಸುರಕ್ಷಿತವಾಗಿ ಇದೆಯಾ ಇಲ್ವಾ, ಸ್ಥಳಕ್ಕೆ ಈ DGCA ಮತ್ತು AAIB ತಂಡಗಳು ತೆರಳಿದ್ದಾರಾ, ಕಲೆಕ್ಟ್ ಮಾಡ್ಕೊಂಡಿದ್ದಾರಾ ಅನ್ನೋ ಪ್ರಶ್ನೆ.